ಜೈ ಶ್ರೀರಾಮ್ ಎಲ್ರಿಗೂ ಇಂದು 75 ದಿನಗಳ ಕಠಿಣ ಸವಾಲಿನ ದೈನಂದಿನ ದಿನಚರಿ ಮತ್ತು ಅನುಭವಗಳನ್ನು ತಿಳಿದುಕೊಳ್ಳೋಣ. ದಿನಚರಿ: ಬೆಳಗ್ಗೆ 6 ಗಂಟೆಗೆ ಎದ್ದು ರನ್ನಿಂಗ್ಗೆ ಹೋಗಿ ಬಂದು, ಜಿಮ್ಮಿಗೆ ಹೋಗಿ ಬಂದು, ಕಡ್ಲಿ ಖಜೂರ ಅಥವಾ ಗೋಡಂಬಿ ದ್ರಾಕ್ಷಿ ತಿಂದು, ಸ್ನಾನ ಮಾಡಿ 10 ಪೇಜ್ ಭಗವದ್ಗೀತೆ ಓದಿ, ಕಾಲೇಜಿಗೆ ಹೋಗಿ ಬಂದು, ಸಂಜೆ ಹಾಲು ಕುಡಿದು ಅಥವಾ ಬಲ್ಕಿಂಗ್ ಮೀಲ್ ತಿಂದು, ಮೆಡಿಕಲ್ ಶಾಪಿಗೆ ಹೋಗಿ ಬಂದು, ಸೆಲ್ಫಿ ತೆಗೆದುಕೊಂಡು ದಿನಚರಿ ಬರೆದು ಸವಾಲುಗಳನ್ನು ಮುಗಿಸುತ್ತಿದ್ದೆ. ಅನುಭವ: 75 ದಿನಗಳ ಕಠಿಣ ಸವಾಲು. ಹೆಸರಿನಲ್ಲೇ ಇದ್ದಂತೆ ಇದು ತುಂಬ ಕಠಿಣವಾಗಿತ್ತು. ಮೊದಲು 75 ದಿನಗಳ ಕಠಿಣ ಸವಾಲನ್ನು ಪ್ರಯತ್ನಿಸಿದಾಗ ವಿಫಲನಾಗುತ್ತಿದ್ದೆ. ಆಮೇಲೆ ಶಾರ್ಟ್ಸ್ ಮಾಡಲು ಪ್ರಾರಂಭಿಸಿದ ಮೇಲೆ ವಿಫಲನಾಗಲಿಲ್ಲ. ಮೊದಲ 20-30 ದಿನ ಕಷ್ಟವಾಯಿತು. ಆಮೇಲೆ ಅದು ದಿನಚರಿಯಾಗಿ ಬಿಟ್ಟಿತು. ಅಲಾರಾಂ ಇಲ್ಲದೆ ಬೆಳಗ್ಗೆ 6 ಗಂಟೆಗೆ ಎಚ್ಚರವಾಗುತ್ತಿತ್ತು. ನಾನು 75 ದಿನಗಳ ಅವಧಿಯಲ್ಲಿ ಶಿಸ್ತನ್ನು ಕಲಿತಿದ್ದೇನೆ ಮತ್ತು 3 kg ತೂಕ ಹೆಚ್ಚಾಗಿದೆ ಮತ್ತು ನಿಜ ಜೀವನದಲ್ಲಿ 10ಕ್ಕೂ ಹೆಚ್ಚು ಜನ ನನ್ನಲ್ಲಿನ ವ್ಯತ್ಯಾಸವನ್ನು ನೋಡಿದ್ದಾರೆ. ನೀವು ನೋಡಲು ಬಯಸಿದರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಂನಲ್ಲಿ ಕನ್ನಡ 75 ಎಂದು ಸರ್ಚ್ ಮಾಡಿ. ಇದು 1ನೇ ದಿನದ ಫೋಟೋ. ಇದು 75ನೇ ದಿನದ ಫೋಟೋ. ಲೈಕ್, ಸಬ್ಸ್ಕ್ರೈಬ್, ಶೇರ್. ಧನ್ಯವಾದಗಳು.